ನಮಸ್ತೆ ಸ್ನೇಹಿತರೆ. ಬೆಳಕು ಜ್ಞಾನದ ಸಂಕೇತ, ಅಭಿವೃದ್ಧಿಯ ಸಂಕೇತ, ಕತ್ತಲೆಯ ಬದುಕಿನಲ್ಲಿ ಬೆಳಕಿನ ಹುಡುಕಾಟ. ಹೌದಲ್ವಾ? ಸಣ್ಣ ಬೆಳಕಿನ ಕಿರಣಗಳು ಕತ್ತಲೆಯ ಜೀವನದಿಂದ ನಮ್ಮನ್ನು ಹೊರತರಬಲ್ಲದು. ಕಷ್ಟದ ಜೀವನದಿಂದ ಒಂದು ಚಿಕ್ಕ ಬೆಳಕು ನಮ್ಮ ಜೀವನದಲ್ಲಿ ಬೆಳಕಾಗಿಸಬಲ್ಲದು. ಕಷ್ಟಗಳು ನಷ್ಟಗಳು ತುಂಬಿರುವ ಜೀವನದಲ್ಲಿ ಬೆಳಕು ಹರಿಯಬೇಕು ಎಂದರೆ ಭಕ್ತಿಯ ದೀಪವನ್ನು ಹಚ್ಚಬೇಕು. ಹೌದು ಸ್ನೇಹಿತರೆ, ಇವತ್ತಿನ ದಿನ ಕಠಿಣ ಕಷ್ಟದ ದಿನಗಳನ್ನು ಎದುರಿಸುತ್ತಿದ್ದರೆ, ಹಣಕಾಸಿನ ಸಮಸ್ಯೆಯಿಂದ ಬೇಸರಪಟ್ಟಿದ್ದರೆ, ನಿಮಗಾಗಿ ಅದ್ಭುತ ಫಲಿತಾಂಶವನ್ನು ನೀಡುವ ವಿಚಾರದೊಂದಿಗೆ ಬಂದಿದ್ದೇವೆ. ಹೌದು, ಈ ದೀಪ ನಿಮ್ಮನ್ನು ಸಕಲ ಕಷ್ಟಗಳಿಂದ ಹೊರತರಬಲ್ಲದು. ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳನ್ನು ನಿಮಗಾಗಿ ಹುಡುಕಿ ತಂದು ನಿಮ್ಮನ್ನು ಕೋಟ್ಯಾಧಿಪತಿಯನ್ನಾಗಿ ಮಾಡುವಂತಹ ಅತ್ಯಂತ ದಿವ್ಯ ಶಕ್ತಿ ಇರುವಂತಹ ದೀಪ. ಹೌದು, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ನಮ್ಮ ಶಾಸ್ತ್ರಗಳಲ್ಲಿ ದೀಪಕ್ಕೆ ಪ್ರಥಮ ಆದ್ಯತೆಯನ್ನು ನೀಡಲಾಗುತ್ತದೆ. ಹಾಗಾಗಿ ದೀಪದಲ್ಲಿ ದೇವರ ಒಂದು ಸಾನ್ನಿಧ್ಯವನ್ನು ಕಾಣುತ್ತೇವೆ, ಭಕ್ತಿಯಿಂದ ಪೂಜಿಸುತ್ತೇವೆ. ಕತ್ತಲೆ ಎಂದರೆ ಕಷ್ಟ, ನಷ್ಟ, ತೊಂದರೆ, ಆತಂಕದ ಭಾವನೆ ಎಂಬ ಅರ್ಥವನ್ನು ಕೂಡ ಇದು ನೀಡುತ್ತದೆ. ಇದಕ್ಕಾಗಿ ಪ್ರತಿಯಾಗಿ ಬೆಳಕು ಒಂದು ಯಶಸ್ಸು, ಸಂತೋಷ, ನೆಮ್ಮದಿಯನ್ನು ನೀಡುವಂತಹ ಒಂದು ಸೂಚನೆಯಾಗಿದೆ. ಹೌದು, ಬೆಳಕು ಬಂದು ಶಾಂತಿಯ ಒಂದು ಸಂಕೇತ. ಕಷ್ಟದ ಸಂದರ್ಭಗಳಲ್ಲಿ ದೀಪದ ಬೆಳಕು ನಮಗೆ ದಾರಿಯನ್ನು ತೋರಿಸುತ್ತದೆ, ನಮ್ಮ ಜೀವನದಲ್ಲಿ ಹೊಸ ದಾರಿಯನ್ನು ಸೃಷ್ಟಿಸುತ್ತದೆ. ಅದರಲ್ಲೂ ದೇವರ ಮನೆಗಳಲ್ಲಿ ಹಚ್ಚುವಂತಹ ದೀಪವು ಅತ್ಯಂತ ಪವಿತ್ರವಾದುದು ಮತ್ತು ಶ್ರೇಷ್ಠವಾದುದು. ಹಾಗಾಗಿ ಈ ಒಂದು ದೀಪಕ್ಕೆ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ. ದೀಪಗಳಲ್ಲಿ ಮೂಲದಲ್ಲಿ ಗೌರಿಯು, ಮಧ್ಯದಲ್ಲಿ ಸರಸ್ವತಿಯು, ಅಗ್ರದ ತುದಿಯಲ್ಲಿ ಲಕ್ಷ್ಮೀ ದೇವಿಯ ವಾಸವಿರುತ್ತದೆ ಎಂದು ಹೇಳಲಾಗುತ್ತದೆ. ಹಾಗಾಗಿ ದೀಪವನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿದರೆ ಸಕಲ ಕಷ್ಟಗಳು ಕರಗುತ್ತವೆ ಎಂಬ ಒಂದು ಮಾತಿದೆ. ಹೌದು, ಯಾವುದೇ ಮನೆಯ ಏಳ್ಗೆಯು, ಅಭಿವೃದ್ಧಿಯು ಆ ಮನೆಯಲ್ಲಿನ ದೀಪದಿಂದ ತಿಳಿಯುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಯಾರ ಮನೆಗಳಲ್ಲಿ ದೀಪವು ಜೋರಾಗಿ ಉರಿಯದೆ, ಅಲುಗಾಡದೆ, ಪ್ರಶಾಂತವಾಗಿ ಶಾಂತವಾಗಿ ಏಕ ರೀತಿಯಲ್ಲಿ ದೀಪವು ಉರಿಯುತ್ತಾ ಇರುತ್ತದೆಯೋ ಅಲ್ಲಿ ಲಕ್ಷ್ಮೀ ದೇವಿಯ ವಾಸವಿರುತ್ತದೆ ಎಂದು ಹೇಳಲಾಗುತ್ತದೆ. ಹಾಗೂ ನೀವು ಮಾಡುವ ಪೂಜಾ ಕಾರ್ಯದ ಫಲವು ಸಂಪೂರ್ಣವಾಗಿ ದೊರೆಯಬೇಕೆಂದರೆ ಮೊದಲು ದೀಪಾರಾಧನೆಯನ್ನು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಪೂಜಿಸಬೇಕು. ಹಾಗೂ ಶಾಸ್ತ್ರಗಳಲ್ಲಿ ತಿಳಿಸಿರುವಂತೆ ದೇವರ ಸಾನ್ನಿಧ್ಯವಿರುವ ಈ ದೀಪವನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಬೇಕು. ಹಾಗೂ ಪ್ರತಿನಿತ್ಯ ದೇವರ ಮನೆಗಳಲ್ಲಿ ಹಚ್ಚುವ ದೀಪಗಳು, ಎರಡೂ ದೀಪಗಳು ಒಂದೇ ರೀತಿಯಾಗಿ ಇರಬೇಕು. ಒಂದೇ ರೀತಿಯ ಆಕಾರ ಹಾಗೂ ಒಂದೇ ಲೋಹದಿಂದ ಮಾಡಿದ್ದಾಗಿರಬೇಕು. ಎರಡು ಭಿನ್ನವಾಗಿದ್ದರೆ ಮನೆಗಳಲ್ಲಿ ಅನವಶ್ಯಕ ಮನಸ್ತಾಪಗಳು, ಕಷ್ಟಗಳು, ಶಾಂತಿ ಮತ್ತು ನೆಮ್ಮದಿಯಲ್ಲಿ ಭಂಗವಾಗುತ್ತದೆ ಎಂದು ಹೇಳಲಾಗುತ್ತದೆ. ಹೌದು, ವಿಭಿನ್ನವಾದ ದೀಪಗಳನ್ನು ನಾವು ದೇವರ ಮನೆಯಲ್ಲಿ ಹಚ್ಚುವುದರಿಂದ ಅನಾರೋಗ್ಯ, ಹಣಕಾಸಿನ ಸಮಸ್ಯೆಗಳು ಉಂಟಾಗುತ್ತದೆ ಎಂದು ಹೇಳಲಾಗುತ್ತದೆ. ಹಾಗಾಗಿ ಅತ್ಯಂತ ಶುದ್ಧವಾದ ಹಾಗೂ ಸ್ವಚ್ಛವಾದಂತಹ ದೀಪಗಳನ್ನು, ಒಂದೇ ರೀತಿಯಾದಂತಹ ದೀಪಗಳನ್ನು ದೇವರ ಮನೆಗಳಲ್ಲಿ ಬೆಳಗಿಸಬೇಕು. ಇದರಿಂದ ಮನೆಯು ಅಭಿವೃದ್ಧಿಯತ್ತ ಸಾಗುತ್ತದೆ. ಇನ್ನು ನಿಮ್ಮ ಸಕಲ ಕಷ್ಟಗಳಿಗೆ ಯಾವ ದೀಪವನ್ನು ಬೆಳಗಿಸಿದರೆ ನಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಕಷ್ಟಗಳಿಂದ ನಾವು ಹೊರಬರಬಹುದು ಎಂಬುದರ ಬಗ್ಗೆ ನೋಡುವುದಾದರೆ ಅದುವೇ ಬಾಳೆ ದಿಂಡಿನ ಬತ್ತಿಯ ದೀಪ. ಹೌದು, ಬಾಳೆ ದಿಂಡಿನ ಬತ್ತಿಯ ದೀಪವು ಅತ್ಯಂತ ಮಹತ್ವವಾದುದು, ಶ್ರೇಷ್ಠವಾದುದು. ಈ ಒಂದು ಬಾಳೆ ದಿಂಡಿನ ಬತ್ತಿಯಿಂದ ಮಾಡಿರ್ತಕ್ಕಂತಹ ದೀಪವನ್ನು ಬೆಳಗಿಸಿದರೆ ಮನೆಯಲ್ಲಿರ್ತಕ್ಕಂಥ ಕಠಿಣ ಕಷ್ಟಗಳು ಕರಗುತ್ತವೆ, ಬಡತನವು ದೂರ ಸರಿದು ಮನೆಗಳಲ್ಲಿ ಐಶ್ವರ್ಯ ನೆಲೆಸುತ್ತದೆ ಎಂದು ಹೇಳಲಾಗುತ್ತದೆ. ಅಷ್ಟೇ ಅಲ್ಲದೆ ಈ ಒಂದು ದೀಪವನ್ನು ಬೆಳಗಿಸಿದಲ್ಲಿ ಜೀವನದಲ್ಲಿ ಇರ್ತಕ್ಕಂತಹ ಯಾವುದೇ ಸವಾಲುಗಳನ್ನು ಎದುರಿಸುವಂತಹ ಶಕ್ತಿ, ಧೈರ್ಯ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಹಾಗೂ ಈ ಒಂದು ಬಾಳೆ ದಿಂಡಿನ ಬತ್ತಿಯ ದೀಪಗಳನ್ನು ಬೆಳಗಿಸಿದರೆ ಅಂತಹ ಮನೆಗಳಲ್ಲಿ ಎಂದಿಗೂ ಕೂಡ ಕಷ್ಟಗಳು ಕಾಡುವುದಿಲ್ಲ ಮತ್ತು ಆ ಮನೆಯಲ್ಲಿ ವಾಸವಿರುವ ಆ ಲಕ್ಷ್ಮಿಯು, ದರಿದ್ರ ದೇವತೆಯು ಹೊರಟು ಹೋಗಿ ಮಹಾಲಕ್ಷ್ಮಿಯ ಕೃಪಾ ಆಶೀರ್ವಾದ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಅತ್ಯಂತ ಪವಿತ್ರವಾಗಿರುವ ಈ ಬಾಳೆ ದಿಂಡಿನ ದೀಪದ ಬತ್ತಿಯನ್ನು ಯಾವ ರೀತಿ ಬೆಳಗಿಸಬೇಕು ಎಂಬುದರ ಬಗ್ಗೆ ನೋಡುವುದಾದರೆ, ಸಾಮಾನ್ಯವಾಗಿ ಬಾಳೆ ದಿಂಡಿನ ಹೊರಗೆ ಇರುವ ಒಣಗಿದ ಅಥವಾ ಹಸಿರು ನಾರನ್ನು ಬಿಡಿಸಿ ತೆಗೆದು ದಿಂಡಿನ ಒಳಗೆ ಇರುವ ಬಿಳಿ ನಾರನ್ನು ಮಾತ್ರ ಚಂದವಾಗಿ ಬಿಡಿಸಿಕೊಳ್ಳಬೇಕು. ಇದನ್ನು ಮೊದಲು ಅರಿಶಿಣದ ನೀರಿನಲ್ಲಿ ಅದ್ದಿ ಒಣಗಿಸಿ ಶೇಖರಿಸಿಟ್ಟುಕೊಳ್ಳಬೇಕು. ನಂತರ ಅದನ್ನು ತುಪ್ಪದಲ್ಲಿ ಅದ್ದಿ ಅದನ್ನು ನೀವು ದೀಪಕ್ಕೆ ಬಳಸಬಹುದು. ಹಾಗೂ ಈ ಒಂದು ದೀಪಕ್ಕೆ ವಿಶೇಷವಾಗಿ ಕೊಬ್ಬರಿ ಎಣ್ಣೆಯನ್ನು ಬಳಸಿದರೆ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಕಷ್ಟಗಳು ಶೀಘ್ರವಾಗಿ ಮಾಯವಾಗುತ್ತದೆ ಎಂದು ಹೇಳಲಾಗುತ್ತದೆ. ಹಾಗೂ ಕೊಬ್ಬರಿ ಎಣ್ಣೆಯನ್ನು ದೀಪಕ್ಕೆ ಬಳಸುವುದರಿಂದ ಅಂದುಕೊಂಡ ಕಾರ್ಯಗಳು ಸರಾಗವಾಗಿ ನಡೆಯುತ್ತದೆ.
ಹಾಗೂ ಕಷ್ಟಗಳು ಕರಗುತ್ತವೆ. ವಿಶೇಷವಾಗಿ ಯಾರ ಮನೆಗಳಲ್ಲಿ ಬಡತನದಿಂದ ಬೇಸರ ಪಟ್ಟಿದರೆ ನಿರಂತರವಾಗಿ ಈ ಒಂದು ಕೊಬ್ಬರಿ ಎಣ್ಣೆಯನ್ನು ಅಂದರೆ ಶುದ್ಧವಾದ ಕೊಬ್ಬರಿ ಎಣ್ಣೆಯನ್ನು ಬಳಸಿ ದೀಪವನ್ನು ಬೆಳಗಿಸಿದರೆ ಜೀವನದಲ್ಲಿ ಉತ್ತಮವಾದಂತಹ ಸಕಾರಾತ್ಮಕ ವಾತಾವರಣ ಉಂಟಾಗುವುದರ ಜೊತೆಗೆ ಕಷ್ಟವು ಕರಗಿ ಹೊಸ ಬೆಳಕು ಮೂಡುತ್ತದೆ. ಹೌದು, ಇನ್ನು ಬಾಳೆ ದಿಂಡಿನ ಬತ್ತಿಯ ದೀಪವನ್ನು ಈ ರೀತಿಯಾಗಿ ಬತ್ತಿಯನ್ನಾಗಿ ಮಾಡಿ ದೀಪವನ್ನು ಬೆಳಗಿಸಿದರೆ ಅಂತಹ ಮನೆಗಳಲ್ಲಿ ಲಕ್ಷ್ಮೀ ದೇವಿಯ ವಾಸವಿರುತ್ತದೆ. ಈ ಒಂದು ದೀಪವನ್ನು ಲಕ್ಷ್ಮೀ ದೇವಿಯ ಫೋಟೋದ ಮುಂದೆ ನಿರಂತರವಾಗಿ 21 ದಿನಗಳ ಕಾಲ ಬೆಳಗಿಸಿ ಅಥವಾ ಮಂಗಳವಾರ, ಶುಕ್ರವಾರ ಅಥವಾ ವಿಶೇಷ ದಿನಗಳಾದ ಅಮಾವಾಸ್ಯೆ, ಹುಣ್ಣಿಮೆಯೆಂದು ವಿಶೇಷ ದಿನಗಳಲ್ಲಿ ಇದನ್ನು ಬಳಸಿ ಪೂಜಿಸಬೇಕು. ಇದರಿಂದಾಗಿ ಅಖಂಡ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಅಷ್ಟೇ ಅಲ್ಲದೆ ಇದರ ಜೊತೆ ಸ್ತ್ರೀ ಸೂಕ್ತವನ್ನು ಪ್ರತಿನಿತ್ಯ ಕೇಳುವುದರಿಂದ ಖಂಡಿತವಾಗಿಯೂ ಉತ್ತಮವಾದಂತಹ ಸಮಾಚಾರ ಹಾಗೂ ಮನಸ್ಸಿಗೆ ಖುಷಿ ಕೊಡುವ ವಿಷಯಗಳನ್ನು ನೀವು ಕೇಳುತ್ತೀರಿ. ಮನೆಯಲ್ಲಿ ಇರ್ತಕ್ಕಂಥ ಯಾವುದೇ ನಕಾರಾತ್ಮಕ ದೋಷಗಳು ತೊಲಗಿ ಮನೆಯು ಸಕಾರಾತ್ಮಕವಾದಂತಹ ವಾತಾವರಣ ಉಂಟಾಗುತ್ತದೆ. ಈ ರೀತಿಯಾದಂತಹ ದೀಪಗಳನ್ನು ಬೆಳಗುವುದರಿಂದ ಮನೆಯಲ್ಲಿರ್ತಕ್ಕಂತಹ ನಕಾರಾತ್ಮಕತೆಯು ತೊಲಗಿ ಮನೆಯಲ್ಲಿ ಒಂದು ರೀತಿಯ ದೈವಿಕವಾದಂತಹ ವಾತಾವರಣ ಉಂಟಾಗುತ್ತದೆ. ಈ ರೀತಿಯಾದಂತಹ ಬಾಳೆ ದಿಂಡಿನ ದೀಪವನ್ನು ಬೆಳಗಿಸುವುದರಿಂದ ಮನೆಗಳಲ್ಲಿ ಇರ್ತಕ್ಕಂಥ ಅನೇಕ ಕಷ್ಟಗಳು ಮಂಜಿನಂತೆ ಕರಗುತ್ತವೆ. ನಿಮ್ಮ ಕನಸು ನನಸಾಗಿಸಲು ಈ ಚಿಕ್ಕ ಪುಟ್ಟ ಪರಿಹಾರವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿ. ಯಾವುದೇ ವಿಚಾರಗಳು ಕೂಡ ವ್ಯರ್ಥವಲ್ಲ ಹಾಗೂ ಪ್ರತಿಯೊಂದು ಕ್ರಿಯೆ, ಪರಿಹಾರ, ಉಪಾಯಗಳು ತನ್ನದೇ ಆದಂತಹ ಮಹತ್ವ ಹಾಗೂ ರಹಸ್ಯ ಶಕ್ತಿಯನ್ನು ಹೊಂದಿರುತ್ತವೆ. ಇದನ್ನು ತಿಳಿದು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ನಮ್ಮ ಜೀವನದಲ್ಲಿ ಒಂದು ರೀತಿಯಾದಂತಹ ಉತ್ತಮ ಬದಲಾವಣೆಯನ್ನು ಖಂಡಿತವಾಗಿಯೂ ನೋಡಬಹುದು. ಹಾಗೂ ಯಾವುದೇ ಸಂದರ್ಭವನ್ನು ಬದಲಾಯಿಸುವಂತಹ ಶಕ್ತಿಯು ಈ ಒಂದು ದೀಪಕ್ಕೆ ಇರುತ್ತದೆ. ಇದನ್ನು ನಂಬಿಕೆಯಿಂದ ಬಳಸುವ ಮನಸ್ಸು ನಮ್ಮಲ್ಲಿರಬೇಕು ಅಷ್ಟೇ. ಹೌದು ಸ್ನೇಹಿತರೆ, ಈ ರೀತಿಯಾದಂತಹ ಸರಳ, ಸುಲಭ ಆಧ್ಯಾತ್ಮಿಕ ವಿಚಾರಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.